ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ, ಅಧ್ಯಾಯ 3, ಸುಗ್ರೀವ ಸ್ನೇಹ, ಭಾಗ 35. ಹನುಮಂತನು ಸೀತೆಗೆ ಶ್ರೀರಾಮನ ಗುರುತಿನ ಉಂಗುರವನ್ನು ನೀಡಿದ್ದು. ಲಂಕೆಯನ್ನು ಹನುಮಂತನು ತಲುಪಿದ ನಂತರ ತನ್ನ ನಿಜ ರೂಪವನ್ನು ಧರಿಸುತ್ತಾನೆ. ಲಂಕೆಯು ಬಹಳ ಸುಂದರವಾಗಿತ್ತು. ಉದ್ಯಾನವನಗಳು, ಹೂವು ಹಣ್ಣುಗಳು ತುಂಬಿದ್ದ ಗಿಡ ಮರಗಳಿಂದ ಶೋಭಿಸುತ್ತಿದ್ದವು. ಅಂದವಾದ ಅರಮನೆಗಳು, ಉಪ್ಪರಿಗೆಗಳು ರಾಜಮಾರ್ಗದಲ್ಲಿ ಕಂಗೊಳಿಸುತ್ತಿದ್ದವು. ಲಂಕಾ ನಗರದ ಸುತ್ತಲೂ ಬಲವಾದ ಕೋಟೆಯನ್ನು ಕಟ್ಟಿದ್ದರು. ಬಲಿಷ್ಠರಾದ ರಾಕ್ಷಸರು ಹಗಲಿರುಳೂ ಅದನ್ನು ರಕ್ಷಿಸುತ್ತಿದ್ದರು. ಲಂಕಾ ನಗರವನ್ನು ಪ್ರವೇಶಿಸಲು ಹನುಮಂತನು ಊರ ಹೆಬ್ಬಾಗಿಲ ಬಳಿ ಬಂದ. ನಗರವನ್ನು ರಕ್ಷಿಸುತ್ತಿದ್ದ ಲಂಕಾದೇವಿಯು ಅರ್ಭಟಿಸುತ್ತಾ ಅಡ್ಡ ಬಂದಳು. ಹನುಮಂತನಿಗೆ ಬಲವಾದ ಒಂದು ಪೆಟ್ಟು ಕೊಟ್ಟಳು. ಹನುಮಂತನು ಗಟ್ಟಿಯಾಗಿ ಗರ್ಜಿಸುತ್ತಾ ಅವಳನ್ನು ಎತ್ತಿ ಕುಕ್ಕಿದನು. ಆಗ ಅವಳಿಗೆ ಜ್ಞಾನೋದಯವಾಯಿತು. ವಾನರೋತ್ತಮ, ನನ್ನದು ತಪ್ಪಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಲಂಕಾದೇವತೆಯನ್ನು ವಾನರರೊಬ್ಬನು ಹೊಡೆದಾಗ ರಾಕ್ಷಸರಿಗೆ ಆಪತ್ತು ಬರುತ್ತದೆ ಎಂದು ಬ್ರಹ್ಮನು ಹಿಂದೆಯೇ ಹೇಳಿದ್ದ. ಈಗ ಆ ಕಾಲ ಬಂದಿದೆ ಎಂದು ಕಾಣುತ್ತದೆ. ನಾನು ನಿನ್ನನ್ನು ತಡೆಯುವುದಿಲ್ಲ. ಲಂಕಾನಗರವನ್ನು ಪ್ರವೇಶಿಸಿ ನಿನ್ನ ಇಚ್ಛೆ ಬಂದಂತೆ ಮಾಡು ಎಂದು ಹೇಳಿದಳು. ಶತ್ರು ರಾಜ್ಯವಾದ ಲಂಕೆಯನ್ನು ಹನುಮಂತನು ಹೆಬ್ಬಾಗಿಲಿನಿಂದ ಪ್ರವೇಶಿಸಲು ಇಚ್ಛಿಸಲಿಲ್ಲ. ಕೋಟೆಯ ಗೋಡೆಯನ್ನು ಹಾರಿ ಪುರಪ್ರವೇಶ ಮಾಡಿದನು. ಹನುಮಂತನು ಲಂಕೆಗೆ ಹೋದಾಗ ರಾತ್ರಿಯಾಗಿತ್ತು. ಅವನು ರಾಜಬೀದಿಯಲ್ಲಿ ನಡೆಯುತ್ತಾ ಹೋದನು. ನಗರದಲ್ಲಿ ಎತ್ತ ನೋಡಿದರೂ ಎತ್ತರವಾದ ಕಟ್ಟಡಗಳು. ಆ ಕಟ್ಟಡಗಳಿಂದ ನೃತ್ಯಗಾತಿಯರ ಗೆಜ್ಜೆಯ ಸದ್ದು, ಅಪ್ಸರೆಯರ ಗಾನವು ಕೇಳಿಬರುತ್ತಿದ್ದವು. ಕೆಲವು ರಾಕ್ಷಸರು ಜಪತಪಗಳನ್ನು ಮಾಡುತ್ತಿದ್ದರು. ಹಲವರು ಯುದ್ಧಾಭ್ಯಾಸ ಮಾಡುತ್ತಿದ್ದರು. ಅವೆಲ್ಲವನ್ನು ನೋಡುತ್ತಾ ಹನುಮಂತನು ಅಂತಃಪುರದ ಬಳಿಗೆ ಬಂದನು. ಅದು ಬೆಳದಿಂಗಳ ರಾತ್ರಿ. ಅರಮನೆಯಲ್ಲೆಲ್ಲ ಚೆನ್ನಾಗಿ ಬೆಳಕು ಚೆಲ್ಲಿತ್ತು. ಹನುಮಂತನು ಸೀತೆಗಾಗಿ ಅಂತಃಪುರವನ್ನೆಲ್ಲ ಹುಡುಕಾಡಿದ. ಅಂತಃಪುರದಲ್ಲಿ ರಾವಣನ ಹಲವಾರು ಪತ್ನಿಯರು ಇದ್ದರು. ಆದರೆ ಸೀತೆ ಮಾತ್ರ ಇರಲಿಲ್ಲ. ಅಂತಃಪುರದ ಆಚೆ ಈಚೆ ಇದ್ದ ಭವನಗಳಲ್ಲೂ ಹನುಮಂತನು ಓಡಾಡಿದ. ರಾವಣನ ತಮ್ಮಂದಿರ ಭವನಗಳನ್ನೂ ಅಧಿಕಾರಿಗಳ ಮನೆಗಳನ್ನೂ ಶೋಧಿಸಿದ. ಎಲ್ಲಿ ಹುಡುಕಿದರೂ ಸೀತೆ ಇಲ್ಲ. ಹಾಗೆಯೇ ಹುಡುಕುತ್ತಾ ಹುಡುಕುತ್ತಾ ಹನುಮಂತನು ರಾವಣನ ಅರಮನೆಯ ಸಮೀಪಕ್ಕೆ ಬಂದ. ಅರಮನೆಯು ನವಿಲುಗಳ ಕ್ರೀಡಾ ಸ್ಥಾನಗಳಿಂದಲೂ ಧ್ವಜಗಳಿಂದಲೂ ಕಂಗೊಳಿಸುತ್ತಿತ್ತು. ರತ್ನಗಳಿಂದಲೂ ವಜ್ರ ವೈಢೂರ್ಯಗಳಿಂದಲೂ ಅಂದವಾಗಿ ಅಲಂಕೃತವಾಗಿತ್ತು. ಅಲ್ಲಿದ್ದ ಎಲ್ಲ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ದವು. ಕುಬೇರನ ಅರಮನೆಯಂತೆ ಇತ್ತು ಅದು. ಹನುಮಂತನು ಅರಮನೆಯ ಒಳಗೆ ಪ್ರವೇಶಿಸಿದನು. ವಿವಿಧ ಅಸ್ತ್ರಗಳಿಂದ ಕೂಡಿದ್ದ ಕೋಣೆಗಳನ್ನು, ಆಭರಣಗಳ ಖಜಾನೆಗಳನ್ನು ನೋಡುತ್ತಾ ನೋಡುತ್ತಾ ಹನುಮಂತನು ಪುಷ್ಪಕ ವಿಮಾನದ ಬಳಿಗೆ ಬಂದನು. ಪುಷ್ಪಕ ವಿಮಾನವು ರತ್ನಗಳಿಂದಲೂ ಹೂಗಳಿಂದಲೂ ಅಲಂಕೃತವಾಗಿತ್ತು. ವಜ್ರ ವೈಢೂರ್ಯ ಹವಳಗಳನ್ನು ಉಪಯೋಗಿಸಿ ಹಕ್ಕಿಗಳನ್ನು, ಸರ್ಪಗಳನ್ನು ವಿಮಾನದಲ್ಲಿ ಕೆತ್ತಿದ್ದರು. ಹನುಮಂತನು ಆ ವಿಮಾನವನ್ನು ಕಂಡು ಆಶ್ಚರ್ಯಭರಿತನಾದನು. ಹಾಗೆಯೇ ಸೀತೆ ಗೋಚರವಾಗಲಿಲ್ಲವಲ್ಲ ಎಂದು ದುಃಖಿತನಾದನು. ಅತ್ತ ಇತ್ತ ದೃಷ್ಟಿ ಹಾಯಿಸುತ್ತಿದ್ದಾಗ ದೂರದಲ್ಲಿ ಅಶೋಕ ವೃಕ್ಷಗಳ ಸಾಲು ಕಂಡುಬಂದಿತ್ತು. ಸೀತೆಯು ಅಲ್ಲಿ ಬಂದಿಯಾಗಿರಬಹುದು ಎಂದುಕೊಂಡು ಹನುಮಂತನು ಅಶೋಕವನದ ಕಡೆಗೆ ಹೊರಟನು. ಅಶೋಕ ವೃಕ್ಷಗಳೇ ಅಲ್ಲದೆ ಆ ವನದಲ್ಲಿ ಇನ್ನೂ ಅನೇಕ ರೀತಿಯ ಮರಗಿಡಗಳಿದ್ದವು. ಅಲ್ಲಿ ಸುಗಂಧವಾದ ಗಾಳಿ ಬೀಸುತ್ತಿತ್ತು.
ಕೋಗಿಲೆಗಳು ಇಂಪಾಗಿ ಹಾಡುತ್ತಿದ್ದವು. ನವಿಲುಗಳು ನಾಟ್ಯವಾಡುತ್ತಿದ್ದವು. ಹನುಮಂತನು ಈ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ನಡೆದ. ಹಾಗೆಯೇ ಹೋಗುತ್ತಾ ಹೋಗುತ್ತಾ ಅಶೋಕ ವೃಕ್ಷವೊಂದರ ಕೆಳಗೆ ಒಬ್ಬ ಸುಂದರ ಸ್ತ್ರೀಯನ್ನು ನೋಡಿದನು. ಆಕೆ ಮಲಿನವಾದ ಬಟ್ಟೆಯನ್ನುಟ್ಟಿದ್ದಳು. ನಿರಾಭರಣಳಾಗಿದ್ದಳು. ದುಃಖದಿಂದ ಮುಖ ಬಾಡಿತ್ತು. ಅತ್ತೂ ಅತ್ತೂ ಅವಳ ಕಣ್ಣುಗಳು ಕೆಂಪಾಗಿದ್ದವು. ಈಕೆಯೇ ಶ್ರೀರಾಮನ ಪತ್ನಿ ಇರಬೇಕು ಎಂದು ಹನುಮಂತನು ನಿಶ್ಚಯಿಸಿದನು. ಸೀತಾದೇವಿಯನ್ನು ಕಂಡೆನಲ್ಲ ಎಂಬ ಆನಂದದಿಂದ ಕುಣಿದು ಕುಪ್ಪಳಿಸಿದನು. ಅಯ್ಯೋ ಸೀತಾದೇವಿ, ರಾಜಕುಮಾರಿಯಾದ ನೀನು ರಾಕ್ಷಸರ ಬಂಧನದಲ್ಲಿರಬೇಕಾಯಿತೇ ಎಂದು ಮನಸ್ಸಿನಲ್ಲಿ ದುಃಖಿಸಿದನು. ಸೀತೆಯ ಸುತ್ತಲೂ ರಾಕ್ಷಸಿಯರಿದ್ದುದರಿಂದ ಹನುಮಂತನು ಸಮೀಪದಲ್ಲಿದ್ದ ಮರವೊಂದನ್ನು ಹತ್ತಿ ಕುಳಿತ. ಆ ರಾಕ್ಷಸಿಯರು ರಾವಣನನ್ನು ಮದುವೆಯಾಗು, ನೀನು ರಾಣಿಯಾಗುತ್ತೀಯೇ, ರಾವಣನನ್ನು ಮದುವೆಯಾಗದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇವೆ ಎಂದು ಸೀತಾದೇವಿಯನ್ನು ಪರಿಪರಿಯಾಗಿ ಪೀಡಿಸುತ್ತಿದ್ದರು. ಸೀತೆಯು ಅವರ ಕಾಟವನ್ನು ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀವೆಷ್ಟೇ ತೊಂದರೆ ಕೊಟ್ಟರೂ ನಾನು ರಾವಣನನ್ನು ಮದುವೆಯಾಗಲಾರೆ ಎಂದು ಬಿಟ್ಟಳು. ಸೀತೆಯ ದೈನ್ಯಾವಸ್ಥೆಯನ್ನು ಕಂಡು ಹನುಮಂತನಿಗೆ ದುಃಖ ಉಕ್ಕಿ ಬಂದಿತ್ತು. ಆದರೂ ತಡೆದುಕೊಂಡನು. ಸ್ವಲ್ಪ ಸಮಯದ ನಂತರ ರಾಕ್ಷಸಿಯರೆಲ್ಲ ಮಲಗಿ ನಿದ್ದೆ ಹೋದರು. ಅದೇ ಸರಿಯಾದ ಸಮಯವೆಂದು ಹನುಮಂತನು ಶ್ರೀರಾಮನ ಕಥೆಯನ್ನು ಸುಶ್ರಾವ್ಯವಾಗಿ ಹಾಡಲಾರಂಭಿಸಿದನು. ದಶರಥನ ಯಾಗ, ಶ್ರೀರಾಮನ ಜನನ, ಸೀತಾ ಕಲ್ಯಾಣ, ಅರಣ್ಯವಾಸ, ಸೀತಾಪಹರಣ, ಶ್ರೀರಾಮನು ಸುಗ್ರೀವನನ್ನು ಭೇಟಿಯಾದುದು, ತಾನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಿರುವುದು ಎಲ್ಲವನ್ನೂ ಇಂಪಾಗಿ ಹಾಡಿದನು. ಸುಂದರವಾದ ಗಾನವನ್ನು ಕೇಳಿ ಸೀತೆ ಆಶ್ಚರ್ಯಗೊಂಡಳು. ಅದು ತನ್ನ ಪತಿದೇವ ಶ್ರೀರಾಮಚಂದ್ರನ ಕಥೆ. ಆನಂದದಿಂದ ಅವಳ ಮೈ ಪುಳಕಿತವಾಯಿತು. ಅವಳು ತಲೆ ಎತ್ತಿ ನೋಡಿದಳು. ಆದರೆ ಅವಳ ಕಣ್ಣಿಗೆ ಕಂಡಿದ್ದು ಒಂದು ದೊಡ್ಡ ಕಪಿ. ಸೀತೆ ಭಯಗೊಂಡಳು. ಅಯ್ಯೋ, ಯಾವುದೋ ರಾಕ್ಷಸನು ನನ್ನನ್ನು ಮೋಸಗೊಳಿಸಲು ಈ ವೇಷದಲ್ಲಿ ಬಂದಿದ್ದಾನೆ. ದೇವತೆಗಳೇ, ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿಕೊಂಡಳು. ಹನುಮಂತನಿಗೂ ಅವಳು ಭಯಗೊಂಡಿರುವುದು ತಿಳಿಯಿತು. ಅವನು ಮರದಿಂದ ಕೆಳಗಿಳಿದನು. ಕೈ ಮುಗಿದುಕೊಂಡು ವಿನಯದಿಂದ, ಅಮ್ಮ, ನೀನು ಯಾರು? ನಿನ್ನನ್ನು ನೋಡಿದರೆ ನಮ್ಮ ಪ್ರಭು ಶ್ರೀರಾಮಚಂದ್ರನ ಪತ್ನಿಯಂತೆ ತೋರುತ್ತಿದೆ. ನೀನು ಸೀತಾದೇವಿಯೇ ಎಂದು ಕೇಳಿದನು. ಅವನ ವಿನಯವನ್ನು ಕಂಡು ಸೀತೆಯ ಭಯ ಹೋಯಿತು. ಅವಳು, ಹೌದು, ನಾನು ಸೀತೆ ಎಂದಳು. ಆಗ ಹನುಮಂತನು, ತಾಯಿ, ನನ್ನನ್ನು ಶ್ರೀರಾಮನು ಇಲ್ಲಿಗೆ ಕಳುಹಿಸಿದ್ದಾನೆ. ಇನ್ನು ನಿಮ್ಮ ಕಷ್ಟದ ದಿನಗಳು ಕಳೆದು ಹೋದವೆಂದು ತಿಳಿಯಿರಿ. ಶ್ರೀರಾಮನು ಸೈನ್ಯ ಸಮೇತ ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲುತ್ತಾನೆ. ನಿಮ್ಮನ್ನು ಬಂಧನದಿಂದ ಬಿಡಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತಾನೆ. ಈ ಮಾತು ಖಂಡಿತ ಎಂದನು. ನಂತರ ಶ್ರೀರಾಮನು ಗುರುತುಗೆಂದು ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟನು. ಸೀತೆಯು ಅದನ್ನು ನೋಡಿ ಆನಂದಿತಳಾದಳು. ಪತಿಯ ನೆನಪು ಬಂದು ವಿರಹದ ದುಃಖವೂ ಆಯಿತು. ಆದರೂ ಸಮಾಧಾನ ತಂದುಕೊಂಡಳು. ನಂತರ ಹನುಮಂತನನ್ನು ವಿಚಾರಿಸಿ ಶ್ರೀರಾಮ ಲಕ್ಷ್ಮಣರ ಯೋಗಕ್ಷೇಮವನ್ನು, ಇತರ ವಿಚಾರಗಳನ್ನು ತಿಳಿದುಕೊಂಡಳು. ಹನುಮಂತನು, ಅಮ್ಮ, ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಬಂದೆ. ನಾನು ಎಷ್ಟು ದೊಡ್ಡದಾಗಿ ಬೇಕಾದರೂ ಬೆಳೆಯಬಲ್ಲೆ. ನೀವು ನನ್ನೊಡನೆ ಬನ್ನಿ. ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಒಂದೇ ನೆಗೆತಕ್ಕೆ ಹಾರಿ ಲಂಕೆಯ ಆಚೆ ನಿಮ್ಮನ್ನು ದಾಟಿಸುತ್ತೇನೆ. ನಿಮ್ಮ ಅಗಲಿಕೆಯಿಂದ ದುಃಖಿತನಾಗಿರುವ ಶ್ರೀರಾಮ ಲಕ್ಷ್ಮಣರ ಬಳಿಗೆ ನಿಮ್ಮನ್ನು ಬಿಡುತ್ತೇನೆ ಎಂದನು. ಸೀತಾದೇವಿಯು, ಹನುಮಂತ, ನಿನ್ನ ಮಾತಿನಿಂದ ನನಗೆ ಸಂತೋಷವಾಗಿದೆ. ಆದರೆ ನನ್ನ ಪತಿಯೇ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ಶ್ರೀರಾಮನು ಸೈನ್ಯ ಸಮೇತ ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲಬೇಕು. ಆನಂತರವೇ ನಾನು ಬಂಧನದಿಂದ ಬಿಡುಗಡೆ ಹೊಂದುವೆ. ಆದ್ದರಿಂದ ನಾನು ನಿನ್ನೊಡನೆ ಬರಲಾರೆ. ಹಾಗೆ ಬರುವುದೂ ಸರಿಯೂ ಅಲ್ಲ ಎಂದಳು. ಹನುಮಂತನು, ಹೌದು, ನೀವು ಹೇಳುವ ಮಾತು ಸರಿ. ಶ್ರೀರಾಮನು ಇಲ್ಲಿಗೆ ಬೇಗ ಬರುವಂತೆ ಹೇಳುತ್ತೇನೆ. ನಿಮ್ಮ ನೆನಪಿಗಾಗಿ ಶ್ರೀರಾಮಚಂದ್ರನಿಗೆ ತೋರಿಸಲು ಒಂದು ಗುರುತನ್ನು ಕೊಡಿ ಎಂದನು.
ಸೀತಾದೇವಿಯು ತನ್ನ ಸೆರಗಿನಲ್ಲಿದ್ದ ಚೂಡಾಮಣಿಯನ್ನು ತೆಗೆದುಕೊಟ್ಟಳು. ಹನುಮಂತನು ಅದನ್ನು ಭಕ್ತಿಯಿಂದ ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡು ತನ್ನ ಶಿರದಲ್ಲಿ ಧರಿಸಿದನು. ನಂತರ ಸೀತಾದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದನು. ಸೀತೆಯು, ವಾನರಶ್ರೇಷ್ಠ, ಶ್ರೀರಾಮಚಂದ್ರನಿಗೆ ನನ್ನ ಪ್ರಣಾಮಗಳನ್ನು ತಿಳಿಸು. ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ಹೇಳು. ನಾನು ಇಲ್ಲಿ ಇನ್ನೊಂದು ತಿಂಗಳು ಮಾತ್ರ ಕಾಯುತ್ತೇನೆ. ಅಷ್ಟರೊಳಗೆ ಶ್ರೀರಾಮಚಂದ್ರನು ಬಂದು ನನ್ನನ್ನು ಬಿಡಿಸಿಕೊಳ್ಳಲಿ. ಇಲ್ಲದಿದ್ದರೆ ಈ ರಾವಣಾಸುರನ ಕಾಟ ತಡೆಯಲಾರದೆ ನಾನು ಬೆಂಕಿಗೆ ಹಾರುತ್ತೇನೆ. ನನ್ನ ಪಾತಿವೃತ್ಯವನ್ನು ರಕ್ಷಿಸಿಕೊಳ್ಳುತ್ತೇನೆ ಎಂದಳು. ಹನುಮಂತನು, ತಾಯಿ, ನೀವು ಚಿಂತಿಸಬೇಡಿ. ನಿಮ್ಮ ಸಂದೇಶ ತಲುಪಿದ ಕೂಡಲೇ ಶ್ರೀರಾಮನು ಸೈನ್ಯ ಸಮೇತನಾಗಿ ಇಲ್ಲಿಗೆ ಬರುತ್ತಾನೆ. ಲಂಕೆಯನ್ನು ಧ್ವಂಸಗೊಳಿಸುತ್ತಾನೆ. ರಾವಣನ ಸೈನಿಕರನ್ನು ಸೆದೆಬಡಿಯುತ್ತಾನೆ. ರಾವಣನನ್ನು ಯಮಪುರಿಗೆ ಅಟ್ಟಿ ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿ ಮತ್ತೊಮ್ಮೆ ಸೀತಾದೇವಿಗೆ ನಮಸ್ಕರಿಸಿ ಹೊರಟನು. ಅನಂತರ ಹನುಮಂತನಿಗೆ ಒಂದು ಯೋಚನೆ ಹೊಳೆಯಿತು. ಈ ರಾವಣ ಸೈನ್ಯ ಎಷ್ಟಿದೆ? ಅದರ ಪರಾಕ್ರಮಗಳೇನು? ಕೋಟೆಗಳ ಭದ್ರತೆ ಎಷ್ಟರ ಮಟ್ಟಿಗಿದೆ ಎಂದು ತಿಳಿಯಬೇಕು ಎಂದುಕೊಂಡ. ಅಶೋಕವನ ರಾವಣನಿಗೆ ಬಹಳ ಪ್ರಿಯವಾದ ತೋಟ. ಅದನ್ನು ಧ್ವಂಸ ಮಾಡಿದರೆ ರಾವಣನು ತನ್ನ ಸೈನ್ಯವನ್ನು ಇಲ್ಲಿಗೆ ಕಳುಹಿಸುತ್ತಾನೆ. ಆಗ ಸೈನ್ಯದ ಪರಾಕ್ರಮ ಗೊತ್ತಾಗುತ್ತದೆ ಎಂದು ಯೋಚಿಸಿದ. ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ನಮಸ್ಕಾರಗಳು.